ಪುಣ್ಯ ಪುಣ್ಯ ಕಾಪಾಡಿ. ಪುಣ್ಯ ಎಲ್ಲಿದ್ಯಾ? ಅನಿರುದ್ಧ್, ಬರ್ಬೇಡ ಅನಿರುದ್ಧ್, ನೀನ್ ಹೋಗು. ಇದು ತುಂಬಾ ಆಳ ಇದೆ, ನೀನ್ ಬರ್ಬೇಡ. ಬೇಡ, ಪುಣ್ಯ ಬರ್ಬೇಡ ಅನಿರುದ್ಧ್. ಪುಣ್ಯ ಬರ್ಬೇಡ ಅನಿರುದ್ಧ್. ಪುಣ್ಯ ಬರ್ಬೇಡ ಅನಿರುದ್ಧ್, ನೀನು ಹೋಗು ಇಲ್ಲಿಂದ. ಪುಣ್ಯ ಬೇಡ. ಪುಣ್ಯ ಇದನ್ನ ಹಿಡ್ಕೋ. ನೀನ್ ಹೋಗು, ಬರ್ಬೇಡ. ಒಂದ್ ನಿಮಿಷ ಇರು. ಪುಣ್ಯ ಪುಣ್ಯ ಇದನ್ನ ತಗೋ, ಹಿಡ್ಕೋ. ಪುಣ್ಯ 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 ಇದನ್ನ ಹಿಡ್ಕೋ, ಈ ಬೇರ್ನ ತಗೋ. ನಿಂಗೇನು ಆಗಲ್ಲ ಪುಣ್ಯ. ಗಟ್ಟಿಯಾಗಿ ಹಿಡ್ಕೋ. ಹಾಗೆ ಗಟ್ಟಿಯಾಗಿ ಹಿಡ್ಕೋ. ಬಾ ಪುಣ್ಯ. ಪುಣ್ಯ 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 ಎದ್ದೇಳು ಪುಣ್ಯ. ಪುಣ್ಯ 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 ಕಣ್ಬಿಡು ಪುಣ್ಯ. ಪುಣ್ಯ 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 ಅವನು ತುಂಬಾ ಕೋಪದಲ್ಲಿದ್ದಾನೆ. ಯಾರಾದ್ರೂ ಮಾತಾಡಿದ್ರೆ ಅವನ ಕೋಪ ಕಮ್ಮಿ ಆಗ್ಬೋದು. ಹೋಗಿ ಮಾತಾಡ್ಸು, ಹೋಗು. ಅಯ್ಯೋ, ನನಗ್ ಭಯ ಆಗ್ತಿದೆ ಅತ್ತೆ, ನೀವೇ ಹೋಗಿ ಮಾತಾಡಿ. ಹಾ, ನಾನಾ? ಹ್ಮ್.
ಭದ್ರ, ನೀನಾದ್ರೂ ಹೋಗಿ ಮಾತಾಡ್ಸು. ಅಣ್ಣ ಮೊದ್ಲೇ ಅವನ್ ಮೇಲಿರೋ ಕೋಪಕ್ಕೆ ಒಳ್ಳೆ ಬೆಂಕಿ ತರ ಉರಿತಾ ಇದ್ದಾನೆ. ಮುಟ್ಟಿದ್ರೆ ನಾವೇ ಸುಟ್ಟೋಗ್ತೀವಿ. ನನ್ ಮುದ್ದು ಮಗಳಲ್ವಾ, ಅವನ ಹತ್ರ ಮಾತಾಡಮ್ಮ. ಆ ಧೈರ್ಯ ನಿನಗ್ ಮಾತ್ರ ಇರೋದು. ಹೋಗಮ್ಮ, ಹೋಗಿ ಮಾತಾಡ್ಸು. ಬರೀ ಇದಕ್ ಮಾತ್ರ ಮಗಳು ನೆನಪಾಗಿ ಹೋಗ್ತಾಳೆ. ಹೋಗು. ಹೋಗಮ್ಮ, ನನ್ ಮುದ್ದು ಮಗಳಲ್ಲ, ಹೋಗ್ ಮಾತಾಡ್ಸೆ. ಹೋಗು. ಸರಿ. ಅಣ್ಣ, ಅಣ್ಣ ಮಾತಾಡ. ಏನ್ ಮಾತಾಡ್ಬೇಕು? ಆಗಿರೋ ಅವಮಾನಕ್ಕೆ ನನ್ ಗುಂಡಿಗೆ ಅಗ್ನಿ ಕುಂಡ ತರ ಉರಿತಾ ಇದೆ. ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ನನ್ ಕೋಪಕ್ಕೆ ರೂಪ ಏನಾದ್ರೂ ಇದ್ದಿದ್ರೆ ಅದು ಈ ಭೂಮಂಡಲನ ಸುಟ್ಟಾಗ್ತಾ ಇತ್ತು. ಅಲ್ಲೋಡಿ, ಅನಿರುದ್ಧ್ ಬರ್ತಿದ್ದಾನೆ. ಅಣ್ಣ, ಅವಸರ ಪಡ್ಬೇಡ. ಮಧ್ಯದಲ್ಲಿ ಬಂದ್ರೆ ನಿನ್ನ ಆಯಸ್ಸು ಮಧ್ಯದಲ್ಲೇ ಮುಗ್ದೋಗುತ್ತೆ. ಇಳ್ಸೋ ಅವಳನ್ನ, ಇಳ್ಸೋ. ವರ್ಮಾ, ಅಪ್ಪ. ನೀನ್ ಯಾವ ಮಗನೋ? ನೀನು ಒಬ್ಬ ಮಗನ. ನಿಜವಾಗ್ಲೂ ನೀನ್ ನನ್ ಮಗನೇ ಆಗಿದ್ದಿದ್ರೆ ಅವಳಿಗೋಸ್ಕರ ನೀನು ಹೋಗ್ತಾ ಇರ್ಲಿಲ್ಲ. ನಾನ್ ಹೇಳಿರೋಂತ ಕೆಲ್ಸನ ಪೂರ್ತಿ ಮಾಡ್ತಾ ಇದ್ದೆ. ತಂದೆಗೆ ಗುರುಗಳಿಗೆ ಅವಮಾನ ಮಾಡಿ ಅವಳಿಗೋಸ್ಕರ ನೀನು ಹೋಗ್ಬಿಟ್ಟೆ. ಕೇವಲ ಒಂದು ಹುಡುಗಿಗೋಸ್ಕರ ತಂದೆ ಎದೆ ಮೇಲೆ ಕಾಲಿಟ್ಟೆ. ನಾಚಿಕೆ ಆಗಲ್ವೇನೋ ನಿಂದು ಒಂದ್ ಜನ್ಮನ? ಅವಳು ತೊಂದ್ರೆಲಿದ್ಲು, ಅದಕ್ಕೆ. ತೊಂದ್ರೆಯಲ್ಲಿ ಇದ್ದಿದ್ದು ಅವಳೆಲ್ಲ ಕಣೋ ನೀನು. ನೀನೆಲ್ ಸಾಯ್ತೀಯೋ, ನಾಗಗಳು ಎಲ್ಲಿನ ಕಷ್ಟವೋ ಅನ್ನೋ ಭಯದಿಂದ ಗುರುಗಳ ಕಾಲಿಡ್ಕೊಂಡು ಯಾಗ ಮಾಡಿಸ್ತಾ ಇದ್ರೆ ಯಾಗನ ನಿಲ್ಸಿ ನಿನ್ ತಂದೆನೇ ಸಾಯಿಸ್ಬಿಟ್ಟಿಯಲ್ಲೋ. ಸಾಯಿಸ್ಬಿಟ್ಟೆ ನಿನ್ ತಂದೆನ. ನಿನ್ ತಂದೆ ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಸರ್ವನಾಶ ಮಾಡ್ಬಿಟ್ಟೆ. ಸಾರಿ ಅಪ್ಪ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅಪ್ಪ, ಅಣ್ಣ, ವರ್ಮಾ, ಬೇಡ ಕಣೋ, ಹೊಡಿಬೇಡ. ಬೇಡಪ್ಪ. ಯಜಮಾನ್ರೆ, ಹೊಡಿಬೇಡಿ. ಅಯ್ಯೋ, ಏನ್ರಿ? ಅಯ್ಯೋ, ವರ್ಮಾ, ಅಪ್ಪ, ಬೇಡ ಕಣೋ, ಮಾತ್ ಕೇಳು. ಅಯ್ಯೋ, ಹೊಡಿಬೇಡಿ ಯಜಮಾನ್ರೆ, ಹೊಡಿಬೇಡಿ. ಏನ್ರಿ? ಅಯ್ಯೋ, ನಿಮ್ಮ ಕಾಲು. ಹೋಗು, ಬೇಡ ರೀ. ಸಾಯಿಸ್ಬಿಡ್ತೀನಿ. ಅಯ್ಯೋ, ಮಗ ಕಣೋ. ವರ್ಮಾ, ಹೊಡಿಬೇಡಿ ಯಜಮಾನ್ರೆ, ಹೊಡಿಬೇಡಿ. ಮಾತ್ ಕೇಳು. ಅವ್ನು ಅಪ್ಪ, ನಿಲ್ಸಿ. ನಿಲ್ಸಿ ಅಪ್ಪ. ಯಾರು ಬರಬಾರ್ದು. ಯಾರಾದ್ರೂ ಬಂದ್ರೆ ನನ್ ಮೇಲೆ ಆಣೆ. ಅನಿರುದ್ಧ್, ನಾನ್ ಮಾಡಿದ್ದು ಅಪ್ಪಂಗ್ ತಪ್ಪು ಅನ್ಸಿದ್ರೆ ಆ ಶಿಕ್ಷೆನ
ನಾನು ಒಬ್ನೇ ಅನ್ಭವಿಸ್ತೀನಿ. ಅನ್ಭವಿಸೋ ನೀನು. ವರ್ಮಾ, ಬೇಡ್ವೋ? ವರ್ಮಾ, ಹೊಡಿಬೇಡ್ರಿ. ಅಣ್ಣ ಬೇಡ ಅಣ್ಣ. ಅಣ್ಣ ಅಯ್ಯೋ ಹೊಡಿಬೇಡಿ. ಬಿಟ್ಬಿಡಣ್ಣ. ಯಜಮಾನ್ರೆ ಬೇಡ. ಯಜಮಾನ್ರೆ ನಿಮ್ಮ ಕೈ ಮುಗಿತೀನಿ ಯಜಮಾನ್ರೆ. ಅನಿರುದ್ಧ ಹೊಡಿಬೇಡಿ. ಅವನಿಗೆ ಸಹಿಸೋದಕ್ಕಾಗಲ್ಲ. ನಾನು ಸತ್ತು ಹೋಗ್ತೀನೇನೋ ಅಂತ ಬಂದೇ ಹೊರತು ಬೇರೆ ಕಾರಣ ಇರಲಿಲ್ಲ. ಅಷ್ಟಕ್ಕೂ ನೀನ್ ಯಾರೇ? ಹಾ, ನಿನ್ ಕುಲ ಏನು, ಗೋತ್ರ ಏನು, ನಿನ್ ಸ್ಥಾನ ಏನು, ನಿನ್ ಬದುಕೇನೆ? ಮಾತ್ರ ಬೆಳೆಸಿ ದೊಡ್ಡೋನ್ ಮಾಡ್ದ ನಮ್ಮ ಅಣ್ಣನಿಗಿಂತ ಇವತ್ ನೀನೇ ಅವ್ನಿಗೆ ಹೆಚ್ಚಾಗೋದ್ಯಾ? ಏನ್ ಮಂತ್ರ ಹಾಕಿದ್ಯೆ? ಯಾವ ಔಷಧಿ ಕೊಟ್ಟು ಅವನನ್ನ ಬದಲಾಯಿಸಿದ್ಯೆ? ಇವನನ್ನ ನಿನ್ ಹಿಂದೆ ತಿರ್ಗಾಡೋಗ್ ಮಾಡಿ ನಮ್ಮ ಅಣ್ಣನಿಂದ ಹೊಡಿಸ್ತಾ ಇದೆಯಲ್ಲ. ಹೊರಗಿನವ್ರ ಹತ್ರ ನಿನ್ಗೇನ್ ಮಾತು? ಏಯ್, ಇವತ್ತಿಂದ ನೀನ್ ನನಗ್ ಮಗನೇ ಅಲ್ಲ, ನಾನ್ ನಿನಗ್ ತಂದೆನೇ ಅಲ್ಲ. ಈ ಮನೆಗೆ ನಿನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಹೋಗು, ಮನೆಯಿಂದ ಆಚೆ ನಡೆಯೋ. ಯಾಕೆ ಹೋಗ್ಬೇಕಪ್ಪ? ಏನಂದೆ? ಇದು ನನ್ನ ತಾತ ಕಟ್ಟಿರೋ ಮನೆ. ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ನನಗೂ ಇದೆ. ನನಗೆ ಹೋಗು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಏಯ್ ಅಣ್ಣ, ನೋಡಿದ್ಯಾ ಅವ್ನು ಎಂತ ಮಾತಂದ ಅಂತ? ಅದವ್ನು ಮಾತಾಡ್ತಾ ಇಲ್ಲ ಅಣ್ಣ. ಅವನಿಗೆ ಅಷ್ಟೊಂದು ಬುದ್ಧಿ ಎಲ್ಲಿದೆ? ಇಲ್ಲೋಡು, ಇವಳಿದ್ದಾಳಲ್ಲ, ಇವಳೆಲ್ಲ ಹೇಳ್ಕೊಟ್ಟಿರೋದು. ಏಯ್, ನಿನ್ ತಾತನ ಹೆಸರು ಹೇಳಿ ಮನೆಯಲ್ಲಿರೋದಕ್ಕೆ ಜಾಗ ಸಿಗ್ಬೋದೇ ಏನೋ, ಆದ್ರೆ ಈ ತಂದೆ ಮನ್ಸಲ್ಲಿ ಇನ್ಯಾವತ್ತೂ ನಿನಗೆ ಜಾಗ ಸಿಗಲ್ಲ. ಈಗ ಹೇಳ್ತಿದ್ದೀನಿ ಕೇಳು. ಗರುಡ ವಂಶ ಖ್ಯಾತಿಗೋಸ್ಕರ ನಾನು ಯಾವ ಯಾಗ ಮಾಡಬೇಕು ಅನ್ಕೊಂಡು ಆ ಯಾಗನ ನಾಶ ಮಾಡ್ಬಿಟ್ಟಿಯಲ್ಲೋ. ಕಾಲಿಡ್ಕೊಂಡೆ ನಾನು, ಆದ್ರೂ ನಿನ್ ಮನ್ಸ್ ಕರಗ್ಲಿಲ್ಲ. ಹೆತ್ತು ತಂದೆನ ಬಿಟ್ಬಿಟ್ಟು ಹೊರಗಿನ ಶತ್ರುನ ಕರ್ಕೊಂಡು ಬಂದಿದ್ಯಾ? ಛೀ, ಮಗನ ನೀನು. ಯಾವಾಗ ಯಾಗನ ನೀನು ಅರ್ಧದಲ್ಲಿ ಬಿಟ್ಟೋಗ್ಯೋ ಆಗ್ಲೇ ನಿನ್ನ ದೃಷ್ಟಿಲಿ ಸತ್ತೋದೆ. ಅಪ್ಪ, ವರ್ಮಾ, ಸತ್ತೋಗ್ಬಿಟ್ಟೆ. ಏನ್ರಿ ಸತ್ತೋಗ್ಬಿಟ್ಟ. ನೀನ್ ಸತ್ತೋಗ್ಬಿಟ್ಟೆ ನನಗೆ. ನೀನ್ ಸತ್ತೋಗ್ಬಿಟ್ಟೆ. ನೀನ್ ನನಗಿಲ್ಲ. ಸತ್ತೋಗ್ಬಿಟ್ಟ ಇವನು. ನೀನ್ ನನಗ್ ಸತ್ತೆ. ಇವನು ಸತ್ತೋಗ್ಬಿಟ್ಟ. ಇವನು ಸತ್ತೋಗ್ಬಿಟ್ಟ. ವರ್ಮಾ, ಅಮ್ಮ, ಹೆತ್ತ ಮಗ ಇರುವಾಗ್ಲೇ ಈ ರೀತಿ ಮಾಡೋದು ಸರಿ ಅಲ್ಲ ಕಣು. ಇನ್ನೊಂದು ಮಾತಾಡಿದ್ರು ನಿನ್ ಮಗ ಸತ್ತೋದಂಗೆ. ಏನ್ರಿ ನಿನ್ ತಾಳಿ ಕಲ್ಕೋತೀಯಾ? ಅಯ್ಯೋ, ವರ್ಮಾ,
ಅದಕ್ಕೋಸ್ಕರ ನಿಮ್ ಕುಟುಂಬದಲ್ಲಿ ಜಗಳ ಬೇಡ. ಈ ಗಾಯಗಳು ನೋಡು, ಬೇಡ, ನಾನು ಹೊರಟೋಗ್ತೀನಿ. ನಿಮ್ಮಪ್ಪನ ಕ್ಷಮಿಸು ಅಂತ ಕೇಳಿ ನೀನ್ ಒಳಗೆ ಹೋಗು ಅನಿರುದ್ಧ್. ಪುಣ್ಯ, ಅವತ್ತು ಅಮ್ಮಂಗೇನಾದ್ರೂ ಆಗಿದ್ದಿದ್ರೆ ಇವತ್ತು ನಮ್ಮ ಮನೆ ಸ್ಮಶಾನ ಆಗಿರ್ತಿತ್ತು. ಈ ಮನೆ ದೀಪ ಕಾಪಾಡಿರೋ ನಿನ್ನ ದೇವತೆ ತರ ನೋಡ್ಕೋಬೇಕು. ಅಂಥದ್ರಲ್ಲಿ ನಿನಗೆ ತೊಂದರೆ ಆಗ್ತಿದ್ದಾಗ ಅದನ್ನ ನೋಡಿ ಸುಮ್ಮನೆ ಇರೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ಲಿಲ್ಲ. ಸರಿ, ನನ್ನಲ್ಲೂ ಅವ್ರ ರಕ್ತನೇ ಇರೋದು. ಅವ್ರ ಹಠನೋ ಅಥವಾ ಅವ್ರ ಮೇಲಿರೋ ನನ್ನ ಪ್ರೀತಿ ಗೆಲ್ಲುತ್ತೋ ನೋಡೇ ಬಿಡೋಣ. ಇದೆಲ್ಲ ಬಿಡು, ನಿನ್ನ ಮನೆಗೆ ಹೋಗು ಪುಣ್ಯ. ನಿನಗೂ ನ್ಯಾಯ, ನನಗೂ ನ್ಯಾಯನಾ? ಕಷ್ಟದಲ್ಲಿರೋ ನಿನ್ನನ್ನ ಹೀಗ್ಬಿಟ್ಟು ಈ ಪುಣ್ಯ ಅದು ಹೇಗೆ ಹೋಗ್ತಾಳೆ? ಸತ್ತೋಗ್ಬಿಟ್ಟೆ. ಹೇಳ ಅರವಿಂದ, ನನ್ನೇನಾದ್ರೂ ಕೇಳೋದಕ್ಕೆ ಬಂದ್ಯಾ? ಇಲ್ಲ, ಸ್ವಂತ ಮಗನ್ಗೆ ಆ ಥರ ಯಾಕೆ ಹೊಡೆದ್ರಿ ಅಂತ ಪ್ರಶ್ನೆ ಮಾಡೋದಕ್ಕೆ ಬಂದ್ಯಾ? ನನ್ನ ಕತ್ತಿಗೆ ನೀವು 3 ಗಂಟೆ ಹಾಕಿದಾಗಿಂದ ನಾನು ಒಂದ್ಸಲನಾದ್ರೂ ನಿಮ್ಮ ಮಾತಿಗೆ ಎದುರು ಮಾತಾಡಿದಿನ? ಈಗ ನೀವು ಮಾಡಿದ ಕೆಲಸಕ್ಕೆ ಎದುರು ಮಾತಾಡೋದಿಕ್ಕೆ? ಅರವಿಂದ, ಹೆತ್ತು ಮಗನ್ನ ಕಣ್ಮುಂದೆನೇ ಹೊಡಿತಾ ಇದ್ರೆ ಆ ತಾಯಿ ಕರುಳು ಎಷ್ಟು ಒದ್ದಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಕಟ್ಕೊಂಡಿರೋ ಗಂಡನ ಹತ್ರ ಒಂದು ಮಾತು ಕೇಳದೆ ಇರೋ ನನ್ನ ಹೆಂಡ್ತಿನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅರವಿಂದ. ಮಗ ಹುಟ್ಟಿದಾಗಿಂದ ಎಷ್ಟು ಗಂಡಾಂತರ ಬಂದ್ರು ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೊಂಡು ಬಂದು ಎಷ್ಟು ದೊಡ್ಡವನನ್ನಾಗಿ ಮಾಡಿರೋ ನಾನು ಅವನನ್ನ ಆ ರೀತಿ ಹೊಡಿತಾ ಇದ್ರೆ ನನ್ನ ಹೃದಯ ಎಷ್ಟು ಛಿದ್ರವಾಗಿತ್ತೋ, ನನ್ನ ಹೃದಯನ ಎಷ್ಟು ಗಟ್ಟಿಯಾಗಿ ಸಹಿಸ್ಕೊಂಡಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ ಅರವಿಂದ. ನಾನು ಹೊಡೆದಿರೋ ಏಟು ಅವನ ಶರೀರಕ್ಕೆ ತಾಗಿರ್ಬೋದು, ಆದರೆ ಆ ಏಟು ನನ್ನ ಹೃದಯಕ್ಕೆ ತಾಗಿದೆ ಅರವಿಂದ. ನಾಗನಿಧಿನ ಪಡ್ಕೊಂಡು ಗರುಡ ವಂಶದ ತಲೆ ತಲಾಂತರದ ಆಸೆನ ತೀರಿಸ್ತಾನೆ ಅನ್ಕೊಂಡ್ರೆ ಆ ನಾಗಜಾತಿನ ಪೂಜೆ ಮಾಡೋವಳ ಜೊತೆ ಈ ಮನೆ ಕಾಲಿಟ್ಟ. ಅದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ ಅರವಿಂದ. ನಿಮ್ಮ ಮನಸ್ಸು ನನಗೆ ಗೊತ್ತಿದೆ ರೀ, ಆದ್ರೆ ಶುಭ ಅಶುಭ ಗೊತ್ತಿಲ್ದಿರೋನ್ ಮೇಲೆ ನಾವ್ಯಾಕ್ರಿ ಕೋಪ ಮಾಡ್ಕೋಬೇಕು? ಪಾಪ ಅವನ್ ಮೊದ್ಲೇ ಹಸ್ಕೊಂಡಿರೋನಲ್ಲ. ಮನೆ ಒಳಗಡೆ ಕರಿಯೋಣ ರೀ. ಇನ್ಯಾವತ್ತು ಯಾವ ತಪ್ಪು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನ್ರಿ. ಒಂದು ಸಲ ಅವನನ್ನ ಒಳಗ್ ಬರಕ್ ಹೇಳ್ರಿ. ಹೋಗ್ಲಿ, ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ನಿಮ್ ಕೋಪ ಕಡಿಮೆ ಆಗೋವರೆಗೂ ನಿಮ್ ಎದುರುಗಡೆ ಬರಲ್ಲ ಅವನು. ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸಲೇಬೇಕು. ಅದು ಮಗ ಆಗಿದ್ರು, ಹೆಂಡತಿ ಆಗಿದ್ರು, ನಾನಾಗಿದ್ರು, ಕೊನೆ ಪಕ್ಷ ನನ್ನ ತಂಗಿ ಆಗಿದ್ರು. ಅರವಿಂದ, ತಂದೆಯಾಗಿ ನೋವನ್ನು ಅನುಭವಿಸ್ತಾ ಇದ್ದೀನಿ.
ವಂಶವೃಕ್ಷ ಮುಖ್ಯ. ಅದು ಬೇಡ ಅಂತ ಯಾರಾದರೂ ತಪ್ಪು ಮಾಡಿದ್ರೆ, ತಪ್ಪು ಹೆಜ್ಜೆ ಇಟ್ರೆ ಶಿಕ್ಷೆ ಹೀಗೆ ಇರುತ್ತೆ.